ನಿಂಗೊಂದು ಕ್ವಶನ್ ಕೇಳ. ಏನಮ್ಮ? ನೀನ್ ಹೆಂಗೋ ದೊಡ್ಡವನಾದ್ಮೇಲೆ ಅಜ್ಜ ಆಗಿದ್ಯಾ. ಅಜ್ಜ ಆದ್ಮೇಲೆ ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ ಕರ್ಮೆ, ಇವೆರಡು ಬಂದು ಯಾವಾಗಲೂ ಜೀವ ತಿಂತವಲ್ಲ, ಯಾಕಪ್ಪ ದೇವ್ರೇ? ಓ ತಾತ, ನಾನ್ ನಿನಗ್ ನಿನ್ ತಳೆ ತಿನ್ಲಿ? ನಾನ್ ಬೆಳಗ್ಗೆನೆ ತಿಂಡಿ ತಿಂದಿದ್ದೀನಿ. ತಾತ, ನೀನ್ ಫಸ್ಟ್ ಹೇಳು, ಅಜ್ಜ ಆದ್ಮೇಲೆ ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ. ಅಯ್ಯೋ ಶಿವನಿ, ಇದು ಒಳ್ಳೆ ಕರ್ಮ ಆತಲ್ಲ. ತಾತ, ಏನ್ ಸಾಧನೆ? ನೀನೇನೋ ಪ್ಲಾನ್ ಮಾಡಿರ್ತೀಯ ತಾನೆ? ಅಯ್ಯೋ ಪುಣ್ಯಾಚಿತ್ತಾರ, ನೀವು ಕೈ ಬಿಟ್ಬಿಟ್ರೆ ನನ್ನ ಸಾಧನೆ ಏನು ಗೊತ್ತೇ? ನೀವು ಕೈ ಬಿಡೋದೇ ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ಆಗ್ತಾರೋ ಅಜ್ಜ ಆದಾಗ. ಇಷ್ಟೇ. ನೋ ನೋ ನೋ, ನಿನ್ನ ಬಿಡೋ ಮಾತೇ ಇಲ್ಲ. ಅವೆಲ್ಲ ಬೇಡ. ನೀನು ಅಜ್ಜ ಆದ್ಮೇಲೆ ಏನ್ ಸಾಧನೆ ಮಾಡ್ಬೇಕು ಅನ್ಕೊಂಡಿದ್ಯಾ ಅದನ್ನ ಹೇಳು. ಅಯ್ಯೋ ಒಳ್ಳೆ ಕಥೆ ಆತಲ್ಲ, ಇವ್ರ ಕೈನೂ ಬಿಡಂಗಲ್ಲ, ಒಳ್ಳೆ ಜೀವ ತಿಂತಾರಲ್ಲ ಇವು. ನನ್ನ ಒಂದು ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗಿ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಏನು ನಾನು ಬಿಡಂಗೆ ಕಾಣ್ತಾ ಇಲ್ಲ. ಫಸ್ಟೇ ಮುಂದ್ಗಡೆ 3 ಹಲ್ಲು ಬಿದ್ದೋಯ್ದಾವೆ. ಮತ್ತೆ ನಾನು ಮಾಡಬೇಕು ಅಂತಂದ್ರೆ ಸಾಧನೆಯ ದವಡೆಯಲ್ಲಿ 4 ಹಲ್ಲಿದ್ದಾವೆ, ಅವು ಬಿದ್ದೋಗ್ಬಿಟ್ರೆ 2ನೇ ಸಾಧನೆ ಆಗುತ್ತವೆ. ಇನ್ನೇನು ಕೇಳಬೇಡ ನನ್ನ, ಸರಿಯೇನವ? ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್. ಅಲ್ಲೂ ಕೂಸ್ಕೊಂಡಿರೋದು ದೊಡ್ಡ ಸಾಧನೆ. ನೀನಿಗೆ ಹೋಗಿ ಹೋಗಿ ಕೇಳ್ತಾ ಇದ್ದೀನಲ್ಲ, ನನ್ ತಪ್ಪು. ಬಂದವಳು ನನ್ನ ಜೀವ ತಿಂತಿದ್ಲು, ಅವಳಿಗೆ ಸರಿಯಾಗಿ ಮಾಡಿ ಕಳಿಸಿದ್ದೀನಿ. ಮತ್ತೀಗ ಇವಳು ಬಂದು ಇನ್ನೂ ತಲೆ ತಿಂತಿದ್ಲು, ಅದಕ್ಕೆ ಇವಳಿಗೂ ಸರಿ ಮಾಡಿದ್ದೀನಿ. ಹಿಂಗೆಲ್ಲ ಮಾಡೋಕೆ ಇಬ್ಬರು ಸುಮ್ಮನೆ ಇದ್ದಾರೆ. ಮತ್ತೇನಾರ ಬಂದ್ರು ಈತೆ ಒಂದು ಐಡಿಯಾ ಮಾಡಿದ್ದೀನಿ. ನಿಮ್ಮ ಮನೇಲೂ ಹಿಂಗೆ ಅಜ್ಜ ಅಜ್ಜಿ ಹಿಂಗೆ ತಲೆ ತಿಂತಾರಾ ನೋಡ್ರಿ, ಹಿಂಗೆ ಮಾಡ್ತಾವಲ್ಲ ಈ ಮಕ್ಕಳು.